ಸ್ವರ್ಗ ಇರೋ ಸತ್ಯದಲ್ಲಿ ಅಂದರೆ ಏನರ್ಥ? ಸತ್ಯ ಎಲ್ಲಿದೆಯೋ ಅಲ್ಲಿ ಸ್ವರ್ಗ ಇದೆ ಅಂತ ಅರ್ಥ ಅಂತ ಹೇಳೋದು. ಸ್ವರ್ಗ ಬೇರೆ ಕಡೆ ಇಲ್ಲ. ಅವನ ಡೆಫಿನೇಷನ್ ಎಷ್ಟು ಚೆನ್ನಾಗಿದೆ, ನಮಗೂ ಅನುಭವಕ್ಕೆ ಬಂದಿದೆ. ನಾವು ಯಾವುದೋ ಕಾರಣಕ್ಕೆ ಯಾರಿಗೋ ಒಂದು ಸುಳ್ಳು ಹೇಳಿರ್ತೀರಿ. ನೀವು ಎಷ್ಟು ನೆನಪಿಡ್ಬೇಕ್ರಿ ಅದಕ್ಕೆ ಸುಳ್ಳು ಹೇಳಬೇಕಾದ್ರೆ? ಸತ್ಯಕ್ಕೆ ನೆನಪಬೇಕಾಗಿಲ್ಲ, ಒಂದೇ ಅದು. ನಾನು ಇವ್ರಿಗೇನು ಸುಳ್ಳು ಹೇಳ್ತೀನಿ, ಅವ್ರಿಗೇನು ಸುಳ್ಳು ಹೇಳ್ತೀನಿ, ಅವ್ರಿಗೆ ನೆನಪಿಟ್ಕೋಬೇಕಲ್ಲ. ಸತ್ಯ ಹೇಳಿದ ನಿರಾಳ ಇರುತ್ತೆ. ಇತ್ತೀಚೆಗೆ ಒಂದು ಘಟನೆ ಆಯಿತು. ನನ್ನ ಸ್ನೇಹಿತರೊಬ್ಬರು ಮಗನಿಗೆ ಮದುವೆ ಮಾಡಬೇಕು ಅಂತ, ಅವರ ಆತ್ಮೀಯ ಸ್ನೇಹಿತನ ಮಗಳಿಗೆ ಕೊಡಬೇಕು ಅಂತ. ಇಬ್ಬರು ಬಾಲ್ಯದಲ್ಲೇ ಸ್ನೇಹಿತರಾಗಿದ್ದವರು ಮಾತಾಡ್ಕೊಂಡಿದ್ರು. ನನ್ನ ಮಗಳಿಗೆ ನಿನ್ನ ಮಗನಿಗೆ ಕೊಡ್ತೇನೆಯಾ ಇದ್ರು, ಆಗ್ಬಹುದು ಅಂತ ಈತ ಅಂದ. ಕೊಟ್ಟರು. ಅಪ್ಪನಿಗೆ ಒಪ್ಕೊಂಡ್ರೆ ಮಕ್ಕಳು ಒಪ್ಕೋಬೇಕಲ್ಲ. ಆ ಹುಡುಗಿ ಬಗ್ಗೆ ಆ ಹುಡುಗನಿಗೆ ಯಾರೋ ಹೇಳಿದ್ರು, ಸರಿ ಇಲ್ಲ ಅಂತನೋ ಏನೋ ತಕರಾರಾಗಿ ಮಾಡೋಲ್ಲ ಅಂತ. ಇವನು ಗೆಳೆಯನ ಹೇಳೋದು ಹೇಗೆ ಮಾಡ್ಕೊಳ್ಳಲ್ಲ ಅಂಥೇಳಿ ಅದಕ್ಕೆ ಸುಳ್ಳು ಹೇಳಿ, ನನ್ನ ಮಗ ಊರಲ್ಲಿಲ್ಲ ಬೇರೆ ದೇಶದಿಂದ ಕೇಳಿ ಹೇಳ್ತೀನಿ ಹಾಗೆ ಹೇಗೆ ಡಾಜ್ ಮಾಡ್ಕೊಂಡು ಬಂದ. ದಯವಿಟ್ಟು ನೋಡಿ ಏನಾಯಿತು ಅಂತ ಮೊನ್ನೆ ಹೇಳ್ತಿದ್ದ ನನಗವನು. ನಾನು ಇಲ್ಲ ಅಂತ ಹೇಳೋಕೆ ಧೈರ್ಯ ಇಲ್ಲ ನನಗೆ, ಅದಕ್ಕೆ ನನಗೆ ಗೊತ್ತಿಲ್ಲ ಮಗನಿಗೆ ಕೇಳ್ತೀನಿ ಅಂತ ಸುಳ್ಳು ಹೇಳಿದ್ದೀನಿ. ಆ ಸುಳ್ಳು ಹೇಳಿದ್ರಿಂದ ಗೆಳೆಯನ ಹತ್ರ ಮಾತಾಡೋಕ್ಕಾಗ್ತಾ ಇಲ್ಲ. ನಿಮಗೂ ಹಾಗೆ ಆಗಿರುತ್ತೆ, ದಯವಿಟ್ಟು ತಿಳ್ಕೊಳ್ಳಿ. ಅಕಸ್ಮಾತ್ ಯಾರ ಸುಳ್ಳು ಮಾತಾಡೋಕ್ಕಾಗಲ್ಲ ಅವ್ರ ಹತ್ರ. ಇಬ್ಬರು ದಿನನಿತ್ಯ ತಾಸುಗಟ್ಟಲೆ ಫೋನಲ್ಲಿ ಮಾತಾಡೋರು, ಈಗ ಮಾತಿಲ್ಲ, ಕತೆ ಇಲ್ಲ. ಮೊನ್ನೆ ಸ್ನೇಹಿತ ಕೇಳಿದ್ನಂತೆ, ಏನೋ ನನ್ನ ಮಗಳ ವಿಷಯ ಕೇಳಿದೆ, ಹೇಳ್ತಾನೆ ಇಲ್ಲ ನೀನು, ಏನಾಯಿತು ಅಂತ. ಇವನು ಹೇಳಿದಂತೆ, ನೋಡಪ್ಪ ತಪ್ಪು ತಿಳ್ಕೊಬೇಡ, ಕ್ಷಮಿಸ್ಬಿಡು, ನನ್ನ ಮಗ ಬೇಡ ಅಂದ. ಅಲ್ಲೂ ಅವತ್ತು ಹೇಳ್ಬೋದಾಗಿತ್ತಲ್ಲ ಅಂತ. ಹೇಳೋದು ಹೇಗೆ? ಅದಕ್ಕೆ ಸುಳ್ಳು ಹೇಳ್ಕೊಂಬಂದೆ. ಅವ್ನು ಮೊನ್ನೆ ಹೇಳ್ತಾನೆ ನನಗೆ, ಇಷ್ಟು ನಿರಾಳ ಆಗಿಬಿಡ್ತಾರೆ ಸತ್ಯ ಹೇಳಿದ್ಮೇಲೆ ನನಗೆ ಇನ್ನೊಂದು ತಪ್ಪಿಸ್ಕೊಳ್ಳೋಕೆ ಕಾರಣ ಇಲ್ಲ. ಬೇರೆ ಕೆಲಸಕ್ಕೂ ಫೋನ್ ಮಾಡ್ತಿರ್ಲಿಲ್ಲ, ಅವ್ನು ಮಾಡಿದ್ರೆ ಮತ್ತೆ ಮದುವೆದು ಕೇಳಿಬಿಟ್ರೆ. ಈ ಸಣ್ಣ ಸಣ್ಣ ವಿಷಯಗಳಲ್ಲಿ ನಮ್ಮ ಜೀವನ ನರಕ ಆಗೋದು ಸತ್ಯ ಹೇಳದೆ ಹೋದಾಗ. ಸುಳ್ಳು ಹೇಳಿದಾಗ ಯಾರನ್ನಾದ್ರೂ ಮೋಸ ಮಾಡಬಹುದು. ಸಾಕ್ಷಿ ಅಂತಿದೆಯಲ್ಲ, ಅದು ಮೋಸ ಮಾಡೋಕ್ಕಾಗೋದಿಲ್ಲ. ಯಾವಾಗಲೂ ಚುಚ್ಚುತ್ತಾನೆ ಇರ್ತದೆ, ಅದು ಯಾವಾಗಲೂ ಸದಾ ಹೋರಾಟ ಮಾಡ್ತದೆ. ಅದಕ್ಕೆ ಹೇಳ್ತಾರೆ ಸತ್ಯ ಹೇಳಿದಾಗ ಸ್ವರ್ಗ ಸಿಗ್ತದೆ ಅಂತ. ವರದಾಚಾರ್ಯರ ಬಗ್ಗೆ ಒಂದು ಘಟನೆಯನ್ನು DVG ಬರೀತಾರೆ, ಅದ್ಭುತವಾದ ಘಟನೆ ಬರೀತಾರೆ. ವರದಾಚಾರ್ಯ ತಮಗೆ ಗೊತ್ತು, ಹುಲಿ ಶಿರೋಮಣಿಯವರು. ವರದಾಚಾರ್ಯರು ಹೇಗೆ ಬದುಕಿದ್ರು, ಘನತೆಯಿಂದ ಬದುಕಿದ್ರು ಅಂತ. ಅವ್ರು ಯಾರೂ ಬಂದು ಅವ್ರ ಕಡೆ ಹೋದವ್ರು ಯಾರೂ ಇಲ್ಲ ಅಂತ ವಾಪಸ್ ಹೋದವರಿಲ್ಲ. ಏನಿದ್ದದ್ದು ಕೊಟ್ಟು ಕಳಿಸ್ಬಿಡೋರು ಅಂತ ಕೊಡುಗೆ ದಾನಿಗಳು ಕೂಡ ಅವರು. ಪರಿಸ್ಥಿತಿ ಹೇಗೆ ಬರುತ್ತೆ ಅಂದರೆ, ಒಂದು ಕಡೆ ಯಾವುದೋ ನಾಟಕ ಮಾಡಬೇಕು ಅಂತ ಸ್ಕ್ರೀನ್ ಗೀನೆಲ್ಲ ಮಾಡಿಸಿ ಸಾಲ ತೊಗೊಂಡಿದ್ದಾರೆ ಒಬ್ಬರು ಸಾಹುಕಾರ ಕಡೆಯಿಂದ. ಯಾವುದೋ ಅಕಾಲಿಕವಾದಂಥ ಮಳೆ ಬಂದುಬಿಟ್ಟು ನಾಟಕನೇ ಆಗಲಿಲ್ಲ. 15 ದಿವಸ ನಾಟಕ ಆಗಲಿಲ್ಲ. ದುಡ್ಡು ಕೊಡತ್ತಬೇಕಲ್ಲ, ಆರ್ಟಿಸ್ಟಿಗೆ ದುಡ್ಡು ಕೊಡಬೇಕು, ಸಂಬಳ ಕೊಡಬೇಕು, ಆಗಲಿಲ್ಲ. ಕೊನೆಗೆ ಹರಾಜು ಬರೋ ಪ್ರಸಂಗ ಬಂದ್ಬಿಡ್ತು. ಸಾಹುಕಾರ ನೋಟಿಸ್ ಕಳಿಸಿದ್ರು, ಕೊಡದೆ ಹೋದರೆ ಪರದೆ ಎಲ್ಲ ತೊಗೊಂಡ್ಬಿಡ್ತೀನಿ ನಾನು ಹಾಗೆ ಅಂತ. ಎಲ್ಲ ಪರದೆ ಎಲ್ಲ ಹೋದ್ರೆ ನಾಟಕ ಮಾಡೋದು ಹೇಗೆ? ಇವ್ರು ತಮ್ಮ ವಕೀಲರನ್ನ ಕರೆದ್ರಂತೆ. ವಕೀಲರು ಕರೆದು ಏನು ಮಾಡ್ಬೇಕು ನೋಡಿ, ಏನು ವ್ಯವಸ್ಥೆ ಮಾಡಬೇಕು ನೋಡಿ ಅಂದರು. ವಕೀಲರೆಲ್ಲ ನೋಡ್ಬಿಟ್ಟು, ಎಲ್ಲ ಏನು ಮಾಡೋಕ್ಕಾಗಲ್ಲ ಯಜಮಾನ್ರೆ, ನೀವು ಕೊಡಬೇಕಾಗತ್ತೆ. ಆದರೆ ಒಂದು ವಿಷಯ ನೀವು ಮಾಡಿದರೆ ಆಗತ್ತೆ, ನೀವು ದುಡ್ಡು ಕೊಡಬೇಕಾಗಿಲ್ಲ ಅಂತ. ಏನಾಗಿಲ್ಲ? ನೀವು ಅವತ್ತೇನು ನನಗೆ ಕೊಡಬೇಕು ಅಂತ ಹೇಳಿದ್ರಲ್ಲ, ಆ ಸಿಗ್ನೇಚರ್ ನಂದಲ್ಲ, ಸಹಿ ಮಾಡಿದ ಸಿಗ್ನೇಚರ್ ಅಲ್ಲ. ಇನ್ನೂ ಪ್ರೂಫ್ ಮಾಡೋಕ್ಕೆ ಕಷ್ಟ ಇತ್ತೇನೋ ಅವಾಗ. ನನ್ನ ಸಿಗ್ನೇಚರ್ ಅಲ್ಲ ಅದು, ನಾನು ಮಾಡಿದ್ದಲ್ಲ ಅಂತ ಒಂದು ಮಾತು ಅಂದ್ಬಿಡಿ, ಅದನ್ನು ಪ್ರೂವ್ ಮಾಡೋಕ್ಕೆ 10 ವರ್ಷ ಬೇಕು ಅವನಿಗೆ. ನಿಮಗೇನು ತೊಂದರೆ ಆಗಲ್ಲ, ಹರಾಜು ಮಾಡೋಕ್ಕಾಗಲ್ಲ ಅಂದರು. ವರದಾಚಾರ್ಯ ಹೇಳಿದ ಮಾತು ನನಗೆ ಖುಷಿ ಆಗೋದು. ಏನ್ರಿ ವಕೀಲ್ರೇ, ಈ ನಾಲಿಗೆ ಎಂದೂ ಸುಳ್ಳು ಹೇಳಿಲ್ಲ. 30,000 ರೂಪಾಯಿಗೋಸ್ಕರ ನಾಲಿಗೆನ ಒತ್ತೆ ಇಡಲ್ಲ ನಾನು. ಹರಾಜು ಹಾಕಲಿ, ಸೀನ್ರಿ ಹೋಗಲಿ, ಮತ್ತೊಂದು ಸೀನ್ರಿ ಮಾಡಿಸೋಣ. ಆದರೆ 30,000ಕ್ಕೋಸ್ಕರ ವರದಾಚಾರ್ಯ ಸುಳ್ಳು ಹೇಳ್ದ ಅಂತ ಜಗತ್ತು ಅನ್ನೋದು ಬೇಡ ಅಂತ. ಇದು ಬದುಕಿದಂಥ ರೀತಿ. ಹಂಗೆ ಬದುಕಿದ್ರು ಅಂತ ನೆನೆಸ್ತೀವಿ ಇವತ್ತು. ಅಕಸ್ಮಾತ್ ಅವ್ರು ಸುಳ್ಳು ಹೇಳೋನು ಮ್ಯಾನೇಜ್ ಮಾಡಿದರೆ ಹೆಸರು ಉಳಿತಿರ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ಹೇಳ್ತಾನೆ, ಸ್ವರ್ಗ ಸಿಗೋದು ಸತ್ಯದಲ್ಲಿದೆ. ಸ್ವರ್ಗ ನಮ್ಮ ಮನೆಯಲ್ಲಿದೆ, ನನ್ನ ಮನಸ್ಸಿನಲ್ಲಿದೆ, ನನ್ನ ಹೃದಯದಲ್ಲಿದೆ. ಅದು ಯಾವಾಗ ನಿರಾಳವಾಗಿರ್ಬೇಕಾದ್ರೆ ಸತ್ಯದ ಬದುಕಿದ್ರೆ ಆಗ್ತದೆ ಅಂತ ಹೇಳ್ಕೊಂಡಾಗ ಅದನ್ನು ಹೇಳಿ ಇವತ್ತಿಗೆ ಇಲ್ಲಿ ನಿಲ್ಲಿಸೋಣ. ಜೀಸಸ್ ಒಂದು ಮಾತು ಹೇಳ್ತಾನೆ, ಅದ್ಭುತವಾದ ಮಾತನ್ನು ಹೇಳ್ತಾನೆ, ಐ ಆಮ್ ದ ವೇ ಆ್ಯಂಡ್ ದ ಟ್ರೂತ್ ಆ್ಯಂಡ್ ಲೈಫ್ ಅಂತ. ಮಾತು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇದನ್ನು. ಐ ಆಮ್ ದ ವೇ, ನಾನು ದಾರಿ ತೋರಿಸ್ತೇನೆ ಬದುಕಿಂದು. ಆ ಬದುಕಿನ ದಾರಿ ಯಾವುದು? ಸತ್ಯದ ದಾರಿ ಮಾತ್ರ ಅಂತ. ದ ಟ್ರೂತ್ ಆ್ಯಂಡ್ ಲೈಫ್, ಜೀವನದ ಒಂದೇ ಒಂದು ದಾರಿ ಅಂದರೆ ಸತ್ಯದ ದಾರಿ. ಸತ್ಯದ ದಾರಿ, ಅಸತ್ಯದ ದಾರಿ ಕೆಲವು ಶಾರ್ಟ್ಕಟ್ ಕ್ರಿಯೇಟ್ ಮಾಡ್ಬೋದು, ಬೇಗವಾದಂಥ ಫಲಗಳನ್ನು ಕೊಡ್ಬೋದು. ಆದರೆ ಅವೆಲ್ಲವೂ ವಿಷಫಲಗಳು ಅಂತ ನೆನಪಿರಬೇಕು. ಸತ್ಯದ ಫಲಗಳು ಯಾವಾಗಲೂ ಅಮೃತವಾಗಿರ್ತವೆ, ಸುಳ್ಳಿನ ಫಲಗಳು ಯಾವಾಗಲೂ
ವಿಷವಾಗಿರ್ತವೆ, ಇವತ್ತಿಲ್ಲ ನಾಳೆ ತೊಂದರೆ ಕೊಡ್ತವೆ. ಅದಕ್ಕೊಂದು ಕಡೆ ಬರೆದಿದ್ದೆ ನಾನು, ಮೊಮೆಂಟ್ ಟು ಟೇಕ್ ದ ಪಾತ್ ಆಫ್ ಅನ್ಟ್ರುತ್ ಯು ಕಮಿಟ್ ಯುವರ್ ಸೆಲ್ಫ್ ಟು ಎ ಡೆಫರ್ಡ್ ಪನಿಷ್ಮೆಂಟ್ ಅಂತ. ನಾವೇ ಜಡ್ಜರು, ನಾವೇ ನ್ಯಾಯಾಧೀಶರು. ಅಕಸ್ಮಾತ್ ನಾನು ಸುಳ್ಳು ಹೇಳಿ ಏನಾದರೂ ಕೆಲಸ ಮಾಡ್ಕೊಂಡಿದ್ರೆ ನನಗೆ ಗೊತ್ತಿಲ್ಲದ ಹಾಗೆ ನಾನೇ ಜಜ್ಮೆಂಟ್ ಬರ್ಕೊಂಡಿದ್ದೀನಿ ಶಿಕ್ಷೆಯನ್ನು. ಅದು ಇವತ್ತು ಬರ್ಬೋದು, ನಾಳೆ ಬರ್ಬೋದು, 10 ವರ್ಷ ಆದಮೇಲೆ ಬರ್ಬೋದು. ಐ ಕಮಿಟ್ ಮೈ ಸೆಲ್ಫ್ ಟು ಎ ಡೆಫರ್ಡ್ ಪನಿಷ್ಮೆಂಟ್. ಸತ್ಯದ ಮಾರ್ಗ ಸ್ವರ್ಗದ ಮಾರ್ಗ.